ಭಾರತೀಯ ಪುರಾಣಗಳಲ್ಲಿ ವಿಷ್ಣುವಿನ ಅವತಾರಗಳು ಧರ್ಮ ಸಂರಕ್ಷಣೆ ಮತ್ತು ಅಧರ್ಮನಾಶದ ಸಂಕೇತಗಳಾಗಿವೆ. ಆ ದಶಾವತಾರಗಳಲ್ಲಿ 5ನೇ ಅವತಾರವೇ ವಾಮನ ಅವತಾರ. ಮಹಾಬಲಿ ಚಕ್ರವರ್ತಿ, ದಾನಶೀಲ ಅಸುರ ರಾಜ. ಮಹಾಬಲಿ ಅಸುರ ವಂಶದ ರಾಜನಾಗಿದ್ದರೂ ಧರ್ಮನಿಷ್ಠ, ಪ್ರಜಾಪಾಲಕ ಮತ್ತು ಅಪಾರ ದಾನಶೀಲನಾಗಿದ್ದನು. ಅವನು ಪ್ರಹ್ಲಾದನ ಮೊಮ್ಮಗ. ಪ್ರಹ್ಲಾದನ ಭಕ್ತಿ ಮತ್ತು ಧರ್ಮಗುಣಗಳು ಮಹಾಬಲಿಯಲ್ಲೂ ವಿಕಸಿತವಾಗಿದ್ದವು. ಮಹಾಬಲಿ ತನ್ನ ಪರಾಕ್ರಮ, ತಪಸ್ಸು ಮತ್ತು ಯಾಗಗಳಿಂದ ದೇವತೆಗಳನ್ನು ಮೀರಿದ ಶಕ್ತಿಯನ್ನು ಗಳಿಸಿದ್ದನು. ಇಂದ್ರಲೋಕವನ್ನು ಗೆದ್ದು 3 ಲೋಕಗಳನ್ನು ಆಳುವ ಸ್ಥಿತಿಗೆ ಬಂದನು. ಆದರೆ ಈ ಶಕ್ತಿ ನಿಧಾನವಾಗಿ ಅವನೊಳಗೆ ಅಹಂಕಾರವನ್ನು ಹುಟ್ಟುಹಾಕಿತು. ಅವನು ತನ್ನ ಆಡಳಿತದಲ್ಲಿ ಪ್ರಜೆಗಳಿಗೆ ನ್ಯಾಯ ನೀಡುತ್ತಿದ್ದರೂ ನಾನು ಸರ್ವಶಕ್ತಿಶಾಲಿ ಎಂಬ ಭಾವನೆ ಅವನೊಳಗೆ ಬೆಳೆಯತೊಡಗಿತು. ದೇವತೆಗಳು ತಮ್ಮ ಸ್ಥಾನ ಕಳೆದುಕೊಂಡು ಭಯಭೀತರಾದರು. ದೇವತೆಗಳ ಮೊರೆ ಮತ್ತು ವಿಷ್ಣುವಿನ ಸಂಕಲ್ಪ. ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಬ್ರಹ್ಮ ಮತ್ತು ಶಿವನ ಮೊರೆ ಹೋದರು. ನಂತರ ಎಲ್ಲರೂ ಸೇರಿ ವಿಷ್ಣುವನ್ನು ಶರಣಾದರು. ವಿಷ್ಣು ದೇವರು ಹೇಳಿದರು, ಮಹಾಬಲಿ ಧರ್ಮಾತ್ಮನಾಗಿದ್ದಾನೆ. ಅವನನ್ನು ನಾಶ ಮಾಡುವ ಅಗತ್ಯವಿಲ್ಲ. ಆದರೆ ಅವನ ಅಹಂಕಾರವನ್ನು ತಗ್ಗಿಸಬೇಕು. ಅದಕ್ಕಾಗಿ ನಾನು ವಾಮನ ರೂಪದಲ್ಲಿ ಅವತರಿಸುತ್ತೇನೆ. ಹೀಗೆ ವಿಷ್ಣು ವಾಮನ ಅವತಾರ ಪಡೆಯಲು ನಿರ್ಧರಿಸಿದರು. ವಾಮನನ ಅವತಾರ. ಕಾಶ್ಯಪ ಋಷಿ ಮತ್ತು ಅದಿತಿಯ ಪುತ್ರನಾಗಿ ವಿಷ್ಣು ಜನ್ಮ ತಾಳಿದರು. ವಾಮನನು ಬೃಹಸ್ಪತಿಯ ಬಳಿ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ, ಯಜ್ಞೋಪವೀತ ಧರಿಸಿ, ಕಮಂಡಲ, ಛತ್ರಿ ಮತ್ತು ದಂಡ ಹಿಡಿದು ಬ್ರಹ್ಮಚಾರಿಯಾಗಿ ಮಹಾಬಲಿಯ ಯಾಗಶಾಲೆಯ ಕಡೆಗೆ ಹೊರಟನು. ಮಹಾಬಲಿಯ ಮಹಾಯಾಗ. ಮಹಾಬಲಿ ಅಶ್ವಮೇಧ ಯಾಗವನ್ನು ಆಯೋಜಿಸಿದ್ದನು. ಆ ಯಾಗದಲ್ಲಿ ಯಾರೇ ಬಂದರೂ ಖಾಲಿಹಸ್ತದಿಂದ ಹಿಂತಿರುಗದಂತೆ ದಾನ ನೀಡುತ್ತಿದ್ದನು. ವಾಮನ ಬ್ರಹ್ಮಚಾರಿ ಯಾಗಶಾಲೆಗೆ ಬಂದಾಗ ಅವನ ತೇಜಸ್ಸನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು. ಮಹಾಬಲಿ ಸ್ವತಃ ಮುಂದೆ ಬಂದು ವಿನಯದಿಂದ ಕೇಳಿದನು, ಬಾಲ ಬ್ರಾಹ್ಮಣನೇ, ನಿನಗೆ ಏನು ಬೇಕು? ಚಿನ್ನವೇ, ಭೂಮಿಯೇ, ಹಸುಗಳೇ? ವಾಮನ ನಗುಮುಖದಿಂದ ಉತ್ತರಿಸಿದನು, ರಾಜನೇ, ನನಗೆ ಹೆಚ್ಚು ಬೇಡ. ನನ್ನ 3 ಹೆಜ್ಜೆಗಳಷ್ಟು ಭೂಮಿಯನ್ನು ದಾನವಾಗಿ ಕೊಡು. ಈ ಮಾತು ಕೇಳಿ ಎಲ್ಲರೂ ನಗಿದರು. ಆದರೆ ಗುರು ಶುಕ್ರಾಚಾರ್ಯ ಮಹಾಬಲಿಗೆ ಎಚ್ಚರಿಕೆ ನೀಡಿದರು. ಇವನು ಸಾಮಾನ್ಯ ಬಾಲಕನಲ್ಲ, ವಿಷ್ಣುವಿನ ಅವತಾರ. ದಾನ ಕೊಟ್ಟರೆ ನಿನ್ನ ಸರ್ವಸ್ವವೂ ಹೋಗುತ್ತದೆ. ಆದರೆ ಮಹಾಬಲಿ ಉತ್ತರಿಸಿದನು, ಒಮ್ಮೆ ಕೊಡುವೆನೆಂದು ಮಾತು ಕೊಟ್ಟ ಮೇಲೆ ಹಿಂದಕ್ಕೆ ಹೋಗುವುದು ಅಧರ್ಮ. ದೇವರೇ ಆಗಿದ್ದರೂ ದಾನವನ್ನು ಹಿಂತೆಗೆದುಕೊಳ್ಳಲಾರೆ. ದಾನ ಒಪ್ಪಿಕೊಂಡ ಕ್ಷಣದಲ್ಲೇ ವಾಮನನು ಭೀಮಾಕಾರ ರೂಪ ತಾಳಿದನು. ಅವನ ಮೊದಲ ಹೆಜ್ಜೆ ಭೂಮಿಯನ್ನು ಆವರಿಸಿತು. 2ನೇ ಹೆಜ್ಜೆ ಆಕಾಶ ಮತ್ತು ಸ್ವರ್ಗವನ್ನು ಮುಚ್ಚಿತು. ಇನ್ನೊಂದು ಹೆಜ್ಜೆಗೆ ಜಾಗವೇ ಉಳಿಯಲಿಲ್ಲ. ವಾಮನನು ಕೇಳಿದನು, ರಾಜನೇ, 3ನೇ ಹೆಜ್ಜೆಗೆ ಜಾಗ ಕೊಡು. ಮಹಾಬಲಿ ತನ್ನ ಅಹಂಕಾರವನ್ನು ಅರಿತು ತಲೆಬಾಗಿದನು. ಪ್ರಭು, 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡಿ. ವಿಷ್ಣು ತನ್ನ ಪಾದವನ್ನು ಮಹಾಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳಲೋಕಕ್ಕೆ ಕಳುಹಿಸಿದರು. ಮಹಾಬಲಿಯ ಭಕ್ತಿಗೆ ಮೆಚ್ಚಿದ ವಿಷ್ಣು ಹೇಳಿದರು, ನೀನು ಪಾತಾಳಲೋಕದ ರಾಜನಾಗಿರು. ಪ್ರತಿ ವರ್ಷ ಒಮ್ಮೆ ನಿನ್ನ ಪ್ರಜೆಗಳನ್ನು ನೋಡಲು ಭೂಮಿಗೆ ಬರುವ ಅವಕಾಶ ಕೊಡುತ್ತೇನೆ. ನಿನ್ನ ದಾನಶೀಲತೆ ಸದಾ ಸ್ಮರಿಸಲ್ಪಡುತ್ತದೆ. ಇದೇ ಕೇರಳದಲ್ಲಿ ಓಣಂ ಹಬ್ಬವಾಗಿ ಆಚರಿಸಲಾಗುತ್ತದೆ. ದಾನ ಮಹತ್ತರ ಗುಣ, ಆದರೆ ಅಹಂಕಾರ ವಿನಾಶಕಾರಿ. ಮಾತಿನ ಮೌಲ್ಯ ಧರ್ಮಕ್ಕಿಂತ ದೊಡ್ಡದು. ಶಕ್ತಿ ಶಾಶ್ವತವಲ್ಲ, ಧರ್ಮ ಮಾತ್ರ ಶಾಶ್ವತ. ದೇವರು ಶಸ್ತ್ರವಲ್ಲ, ಧರ್ಮದಿಂದ ಗೆಲ್ಲುತ್ತಾರೆ. ಇಂದಿನ ಜೀವನಕ್ಕೆ ಸಂದೇಶ. Please subscribe and click the bell icon.